ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾತಕದ ಅನುಸಾರ ಬರುವಂತ ಅನಾರೋಗ್ಯ ಸಮಸ್ಯೆಗಳು ಯಾವುವು, ಹಾಗೆ ಈ ಸಮಸ್ಯೆಗಳಿಗೆ ಪರಿಹಾರಗಳೇನು, ಹಾಗೆ ಪಾಪ ನಿವಾರಕ ಪ್ರಾಯಶ್ಚಿತ ಹೋಮಗಳೇನು, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಮತ್ತೆ ಎಲ್ಲ ರಾಶಿಗಳ ಫಲದ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಬಹುದಾ? ಖಂಡಿತ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಪ್ರಣಮ್ಯ ಶಿರಸಾ ದೇವಂ ಸ್ವಯಂಭೋ ಪರಮೇಶ್ವರಂ ಶಿವಂ. ಓಂ ರುದ್ರವರ್ಮ ಪ್ರವಕ್ಷ್ಯಾಮಿ ಅಂಗಪ್ರಾಣಸ್ಯ ರಕ್ಷಯೇ. ಅಹೋರಾತ್ರಮಿದಂ ದೇವಂ ರಕ್ಷಾರ್ಥಂ ತ್ರಾಹಿ ಮಾಂ ಪುರ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಸಮಸ್ತ ಸೇವಾನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕನ್ನು ಕೂಡ ಬದುಕಲ್ಲಿ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯ ಅಡಿದಾವರುಗಳಿಗೆ ವಂದಿಸುತ್ತಾ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ ಇವತ್ತಿನ ದಿನವನ್ನು ನೋಡಿದಾಗ ಅಮಾವಾಸ್ಯೆ, ಮೃಗಶಿರ ನಕ್ಷತ್ರ, ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷ, ವಿಶೇಷವಾಗಿ ಮೃಗಶಿರ ನಕ್ಷತ್ರವಾಗಿ ಸೋಮವಾರ ಬಂದಾಗ, ಅಮಾವಾಸ್ಯೆ ಬಂದಾಗ ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ. ಅಂದರೆ ಸೋಮವಾರ ಅಮಾವಾಸ್ಯೆ ಬರ್ತಕ್ಕಂಥದ್ದು ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಶಿವಕೇಶವರ ಸಂಯೋಜನೆ ಆಗ್ತಕ್ಕಂಥ ಸುಪರ್ವ ಕಾಲ. ಇನ್ನು ಅಮಾವಾಸ್ಯೆಗೆ ಸೂರ್ಯಚಂದ್ರರು ಒಂದೇ ಡಿಗ್ರಿಯಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಏನಪ್ಪ ಅಂದರೆ ಮನುಷ್ಯನಿಗೆ ಸೂರ್ಯಚಂದ್ರರು ಅಂದರೆ ಏನಪ್ಪ ಅಂದರೆ ನಿತ್ಯ ನಿರಂತರವಾಗಿ ನಮ್ಮೊಟ್ಟಿಗೆ ಒಡನಾಟವನ್ನು ಇಟ್ಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು, ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರಿಗೆ ಹೇಗೆ ತಂದೆ ತಾಯಿಗಳು ನಮ್ಮ ಪೂಜ್ಯನೀಯವಾಗಿ ನಮ್ಮನ್ನು ನಿತ್ಯ ನಿರಂತರವಾಗಿ ಹರಿಸುವಂತಹ ಒಂದು ತಂದೆ ತಾಯಿಗಳ ಸ್ವರೂಪರಾಗಿರ್ತಕ್ಕಂಥವರೇ ಒಂದು ಏನಪ್ಪ ಅಂದರೆ ಚಂದ್ರ ಮತ್ತು ಸೂರ್ಯರು. ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಸ್ತೇಷು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷಶಾಸ್ತ್ರಂ ಚಂದ್ರಮಾರ್ಕ ಸಾಕ್ಷಿಣಾಮ್ ಅಂತೇಳಿ ಜ್ಯೋತಿಷ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಅಪ್ರತ್ಯಕ್ಷವಾದದ್ದನ್ನು ಕೂಡ ಪ್ರತ್ಯಕ್ಷವಾಗಿ ತೋರಿಸುವಂತಹ ಒಂದು ಶಕ್ತಿ ಇರತಕ್ಕಂಥದ್ದು. ನಮ್ಮ ಜ್ಯೋತಿಷಕ್ಕೆ ಏನು ನಿರೂಪಣೆ ಅಂದರೆ, ಹೇಗೆ ಪ್ರತ್ಯಕ್ಷವಾಗಿ ಸೂರ್ಯಚಂದ್ರರು ಕಾಣ್ತಾರೋ ಅಷ್ಟೇ ನಿಖರವಾಗಿ ಅಷ್ಟೇ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಜ್ಯೋತಿಷ ಶಾಸ್ತ್ರ ಅಂತಕ್ಕಂಥದ್ದು. ಹಾಗಾಗಿ ಅಂತಹ ಪರಮೋತ್ತಮವಾದಂಥ ಇವತ್ತಿನ ಒಂದು, ಯಾಕಂದರೆ ನಾವೆಲ್ಲ ಅಮಾವಾಸ್ಯೆ ಅಂದರೆ ಭಯ ಪಟ್ಬಿಡ್ತೀವಿ, ಏನೋ ಆಗುತ್ತೆ ಏನೋ ಅಂದರೆ. ಇವತ್ತಿನ ಕಾಲಮಾನವು ಕೂಡ ಹಾಗೆ ಆಗಿದೆ. ಯಾಕಂದರೆ ಎಲ್ಲ ಕಲ್ಪನಾ ಲೋಕದಲ್ಲೇ ಬದುಕ್ತಾ ಇರ್ತಕ್ಕಂಥದ್ದು ಆಗಿದ್ವಿ. ಆದರೆ ವಾಸ್ತವಿಕ ಜಗತ್ತು ಬೇರೆ ಇದೆ. ಆ ವಾಸ್ತವಿಕ ಜಗತ್ತಿನ ಜೊತೆಗೆ ನಿಮ್ಮ ಒಡನಾಟವನ್ನು ಇಟ್ಕೊಂಡಾಗ ಯಾವುದೇ ಕೃತಕವಾಗಿ ನಿಮ್ಮ ಮೇಲೆ ದಾಳಿ ಮಾಡಿದ್ರೂ ಕೂಡ ಅದು ಅತ್ಯಲ್ಪ ಕಾಲದಲ್ಲಿ ಇರುತ್ತೆ ಹೊರತು ಸುದೀರ್ಘ ಕಾಲದಲ್ಲಿ ಇರಲಿಕ್ಕೆ ಸಾಧ್ಯನಿಲ್ಲ. ಹಾಗಿದ್ದಾಗ ಇವತ್ತೇನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಎಲ್ಲರೂ ಕೂಡ ಸ್ನಾನ ಮಾಡದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಗಂಜಲ ಅಥವಾ ಒಂದು ಅರಿಶಿಣವನ್ನು ನೀರಿಗೆ ಹಾಕಿ ಸ್ನಾನ ಮಾಡ್ಕೊಳ್ಳಿ. ಉಪ್ಪು ಜೊತೆಗೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಮನೆಯಲ್ಲೆಲ್ಲ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಒಂದು ಗಂಜಲ ಅಥವಾ ಅರಿಶಿಣದ ನೀರನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಧೂಪವನ್ನು ಮಾಡಿ ಬಿಳಿ ಸಾಸಿವೆಯನ್ನು ತಗೊಂಡು ಮನೆಯಲ್ಲಿರ್ತಕ್ಕಂಥ ಕುಟುಂಬದವರಿಗೆ ತಮಗೆ ತಾವೇ ಇಳಿ ತೆಗೆದು ತಗೊಂಡೋಗಿ ಎಲ್ಲಾದರೂ ಬೆಂಕಿ ಕೆಂಡವನ್ನು ಹಾಕಿ ಕೆಂಡದೊಳಗಡೆ ಹಾಕಿ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ದೂರ ಆಗ್ತಕ್ಕಂಥದ್ದಾಗುತ್ತೆ. ಅರಿಶಿಣ ಮತ್ತು ವಿಶೇಷವಾಗಿ ಅರಿಶಿಣದಲ್ಲಿ ಆಂಟಿಬಯೋಟಿಕ್ ಇದೆ, ಜೊತೆಗೆ ಅತ್ಯಂತ ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು ಅರಿಶಿಣ. ಹಾಗಾಗಿ ಮುಖ್ಯವಾಗಿ ಏನಪ್ಪ ಅಂದರೆ, ನಮಗೆ ಈ ಅರಿಶಿಣದಿಂದ ಸ್ನಾನ ಮಾಡೋದ್ರಿಂದ ಯಾಕೆ ನಮ್ಮೆಲ್ಲ ರೋಗ ರುಜಿನಗಳು ದೂರ ಆಗುತ್ತೆ ಅಂದರೆ, ಬಹಳ ಮುಖ್ಯವಾಗಿ ಅರಿಶಿಣ ಅಂತಕ್ಕಂಥದ್ದು ಮತ್ತು ನಮಗೆ ಹೇಗೆ ಈ ಸರ್ಪ ಸಂಬಂಧಿತವಾದ ದೋಷಗಳು ಬಂದಾಗ, ಚರ್ಮ ಸಂಬಂಧಿತವಾದಂಥ ದೋಷಗಳು ಬಂದಾಗ ವಿಶೇಷವಾಗಿ ಅರಿಶಿಣದಲ್ಲಿ ಹಾಕಿ ಸ್ನಾನ ಮಾಡ್ತಾ ಇರ್ತಕ್ಕಂಥ ಅಭ್ಯಾಸ ಇತ್ತು. ಹಾಗಾಗಿ ಅರಿಶಿಣ ಅಂತಕ್ಕಂಥದ್ದು ಸಂತಾನಕ್ಕೆ ಕೊರತೆ ಆದಾಗಲೂ ಕೂಡ ನಾವು ನಾಗರಿಕಲ್ಲಿಗೆ ಅರಿಶಿಣದ ಅಭಿಷೇಕವನ್ನು ಮಾಡ್ತಕ್ಕಂಥ ಪದ್ಧತಿ ಇದೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ
ಎಲ್ಲಾದರೂ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಬಹಳ ಮುಖ್ಯವಾಗಿ ಅನ್ನದಾನಂ ಪರಮದಾನಂ ಅಂತೇಳಿ ಅನ್ನದಾನ ನಡೀತಾ ಇರತಕ್ಕಂಥ ಎಲ್ಲೋ ಒಂದು ಅಬಲಾಶ್ರಮ ಆಶ್ರಮಗಳಲ್ಲಿ ಅನಾಥಾಶ್ರಮಗಳಲ್ಲಿ ಇವತ್ತಿನ ದಿವಸ ಶಕ್ತ್ಯಾನುಸಾರದಲ್ಲಿ ಏನಾದರೂ ಒಂದು ತರಕಾರಿ 1 kg ಟೊಮೆಟೊ ಕೊಡಿಸಿದ್ರೂ ಆಯಿತು. ನಿಮಗೆ ಶಕ್ತಿಗೆ ಅನುಸಾರವಾಗಿ ಇವತ್ತಿನ ದಿವಸ ಏನಾದರೂ ತರಕಾರಿ ಶಾಖಾಹಾರವನ್ನು ಅಂದರೆ ಶಾಖಾಹಾರ ಅಂದರೆ ತರಕಾರಿಗಳನ್ನು ದಾನ ಮಾಡ್ತಕ್ಕಂಥದ್ದು ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ವಲ್ಪ ಏನಂದರೆ ಸ್ವಲ್ಪ ಹಿರಿಯರನ್ನು ನೀವು ಸತ್ಕರಿಸೋದ್ರಿಂದ ರಾಹುವಿಗೆ ಸಂಬಂಧಪಟ್ಟ ಹಾಗೆ ದೋಷಗಳು ನಿವೃತ್ತಿ ಆಗ್ತಕ್ಕಂಥದ್ದು, ಪೂರ್ವಜರು ಮಾಡಿರ್ತಕ್ಕಂಥ ದೋಷಾದಿಗಳು ಪರಿಹಾರ ಆಗ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿವಸ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ವಿಶೇಷವಾಗಿ ಉದ್ದಿನ ಕಾಳು ಅನ್ನವನ್ನು ಮುದ್ದೆ ಮಾಡಿ ತಗೊಂಡೋಗಿ ಮೇಲೆ ಇಟ್ಟು ಕಾಗೆಗಳಿಗಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪಿತೃಗಳ ಅನುಗ್ರಹ ಸಿಗ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಮನೆಯ ವಾತಾವರಣದಲ್ಲಿ ಯಾವುದೇ ಕಾರಣಕ್ಕೂ ಜಗಳಗಳಾಗ್ತಕ್ಕಂಥದ್ದನ್ನು ಮಾಡಬೇಡಿ. ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸಮಾಧಾನದಿಂದ ಇರಿ. ಎರಡನೇದಾಗಿ ಏನಪ್ಪ ಅಂದರೆ ಇದೊಂದು ಏನಪ್ಪ ಅಂದರೆ ನಿಮಗೆಲ್ರಿಗೂ ಕೂಡ ಇದು ಮಾಡಬೇಕಾ ಮಾಡಬಾರ್ದು ಇದೇನು ಇವರೇ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಬೇಡಿ. ಅಮಾವಾಸ್ಯೆ ದಿವಸ ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಸುಡುವಂಥ ಪದಾರ್ಥಗಳನ್ನು ಮಾಡಬೇಡಿ, ಸುಡೋದನ್ನು ಮಾಡಬೇಡಿ. ಏನು ಸುಡೋದು? ಚಪಾತಿ ಸುಡುತ್ತೆ, ದೋಸೆ ಸುಡುತ್ತೆ, ಹೆಂಚಿನ ಮೇಲೆ ಹಾಕಿ ಸುಡ್ತಕ್ಕಂಥ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಅಮಾವಾಸ್ಯೆ ದಿವಸ ನೀವು ಮಾಡಬೇಡಿ. ನೀವು ಮಾಡಿದರೆ ಮನೆಯಲ್ಲಿ ಜಗಳಗಳಾಗುತ್ತೆ, ಒಳಜಗಳಗಳು ಹೆಚ್ಚಾಗುತ್ತೆ, ಮನಸ್ತಾಪಗಳು ಹೆಚ್ಚಾಗುತ್ತೆ, ಹಣಕಾಸಿನ ಹರಿವು ನಿಂತೋಗುತ್ತೆ. ವಿಶೇಷವಾಗಿ ಏನಪ್ಪ ಅಂದರೆ ಮಾನಸಿಕ ಖಿನ್ನತೆ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ದಯವಿಟ್ಟು ಇದನ್ನು ಬೇಕಾದರೆ ನೀವು ಅನುಭವಪೂರ್ವಕವಾಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಗೃಹಿಣಿಯರು ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ಮನೆಯಲ್ಲಿ ಯಾವುದೇ ಪದಾರ್ಥವನ್ನು ಕೂಡ ಸುಡುವಂಥ ಪದಾರ್ಥಗಳನ್ನು ಸುಡಬೇಡಿ. ಸುಡದೇ ಇರತಕ್ಕಂಥ ಪದಾರ್ಥಗಳನ್ನು ಇವತ್ತಿನ ದಿವಸ ನೀವು ಮಿತಾಹಾರಾದಿಗಳನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಫಲ ಕೊಡುತ್ತೆ. ಸೂರ್ಯಚಂದ್ರರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಪಾರ್ವತೀ ಪರಮೇಶ್ವರರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಖಂಡಿತ. ಗ್ರಹಗಳ ಪ್ರಾರ್ಥನೆ. ಸೂರ್ಯಚಂದ್ರರು ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿ ಸ್ಥಿತರಿರ್ತಕ್ಕಂಥದ್ದು. ಚಂದ್ರನು ಮೃಗಶಿರ ನಕ್ಷತ್ರ ಕುಜನ ನಕ್ಷತ್ರದಲ್ಲಿರ್ತಕ್ಕಂಥದ್ದಾಗಿದ್ದಾನೆ. ಹಾಗಾಗಿ ಎಲ್ಲರೂ ಕೂಡ ಒಟ್ಟಾರೆಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವತ್ತು ವಾಹನ ಚಾಲನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಜಾಗ್ರತೆ ವಹಿಸಿ. ಒಂದು ಸಣ್ಣ ನಿಮ್ಮ ಒಟ್ಟಾರೆಯಾದ ಜೀವನವನ್ನು ಒಂದು ಸಣ್ಣ ಸಮಯ ನಿಮ್ಮನ್ನು ಹಾಳು ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅತ್ಯಂತ ಸೂಕ್ಷ್ಮವಾಗಿ ಚಾಲನೆ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ವಿಶೇಷವಾಗಿ ಎಲ್ಲ ಚಾಲಕರಿಗೂ ಕೂಡ ಸನ್ಮಂಗಲವಾಗಲಿ, ಯಾವುದೇ ಅವಘಡಗಳು ಸಂಭವಿಸದಿರಲಿ ಅಂತೇಳಿ ಪ್ರಾರ್ಥಿಸುತ್ತಾ ಪರಮೇಶ್ವರನನ್ನು, ಯಾಕೆಂದರೆ ಮೃತ್ಯು ನಿವಾರಕನಾಗಿರ್ತಕ್ಕಂಥ ಪರಮೇಶ್ವರನು ಸಮಸ್ತ ವಿಧವಾದ ಸನ್ಮಂಗಲವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಶುದ್ಧಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಚಂದ್ರಶೇಖರಂ ಹಿಂದೂಮಂಡಲ ಮಧ್ಯಸ್ಥಂ ವಂದೇ ದೇವಂ ಸದಾಶಿವಂ. ಓಂ ಅರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಶಂಭೋ ಶಂಕರ. ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸಂಗೀತಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಕಾನೂನಾತ್ಮಕ ವಿಚಾರಾದಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದಾಗಿರ್ತಕ್ಕಂಥದ್ದು. ಜೊತೆಗೆ ಮಾನಸಿಕ ಖಿನ್ನತೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ತರಕಾರಿ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಅನಿರೀಕ್ಷಿತವಾಗಿರ್ತಕ್ಕಂಥ ಕಲಹಗಳು ಮನೆಯಲ್ಲಿ ಸಂಭವಿಸಬಹುದಾಗಿರ್ತಕ್ಕಂಥದ್ದು. ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಮೇಷರಾಶಿಯವರು ಸಮಸ್ತ ವಿಧವಾದ ಕಾರ್ಯಾದಿಗಳನ್ನು ಮೌನಯುತವಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಓಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರ ನಿಮ್ಮೆಲ್ಲರ ಬದುಕು ಕೂಡ ಸನ್ಮಂಗಲವಾಗ್ತಕ್ಕಂಥದ್ದಾಗುತ್ತೆ ಮೇಷರಾಶಿಯವರಲ್ಲಿ. ವಿಶೇಷವಾಗಿ ಇನ್ನು ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಸ್ವಲ್ಪ ಒತ್ತಡವಿದ್ದರೂ ಕಾರ್ಯಾನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಗೌರವ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿವಾಹ ಸಂಬಂಧಿತವಾದ ವಿಚಾರಾದಿಗಳಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವೃಷಭ ರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಲವನ್ನು ಕಾಣುವ ಸಲುವಾಗಿ ಅಘೋರಾಯ ನಮಃ ಅಂತಕ್ಕಂಥ ಅಘೋರುದ್ರನ ಪ್ರಾರ್ಥನೆ, ಅಘೋರುದ್ರನ ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ದೈವಾನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಸಮಸ್ತ ವಿಧವಾದ ಮಂಗಳ ಕಾರ್ಯಾದಿಗಳು ಕೂಡ ಸನ್ಮಂಗಲಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಅನುಕೂಲಕರವಾಗಿರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಒಳ ಒಪ್ಪಂದಗಳಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಜಮೀನನ್ನು ಖರೀದಿಸಬೇಕು, ಸೈಟ್ ತಗೊಳ್ಬೇಕು ಅಂತಕ್ಕಂಥ ಒಂದು ಸಂಕಲ್ಪದಲ್ಲಿದ್ದಂಥವ್ರಿಗೆ ಕುಲದೇವರಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಮಿಥುನ ರಾಶಿಯವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ
ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಏನಪ್ಪ ಅಂತಕ್ಕಂಥ ಭವಿಷ್ಯದ ಚಿಂತನೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಯಾವುದೋ ಕೆಲಸದಲ್ಲಿ ಅತಂತ್ರ ಸ್ಥಿತಿ ಇರತಕ್ಕಂಥದ್ದಾಗಿರುತ್ತೆ. ಈ ಅತಂತ್ರ ಸ್ಥಿತಿ ಏನಪ್ಪ, ಎಷ್ಟು ದಿವಸ ನಮಗೆ ಈ ಒಂದು ಅತಂತ್ರ ಸ್ಥಿತಿ ಅಂತಕ್ಕಂಥ ಮನಸ್ಸಿನ ಒತ್ತಡ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಾದಿಗಳನ್ನು ನಡೆಯುವಂತಹ ಒಂದು ಸಂದರ್ಭ ಇರ್ತಕ್ಕಂಥದ್ದು. ಸಂಪತ್ತಿನಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಜಾಗ್ರತೆ ವಹಿಸಿ, ವಿಶೇಷವಾಗಿ ಮೌನವಾಗಿ ಎಲ್ಲ ಕಾರ್ಯಾದಿಗಳನ್ನು ಕೂಡ ಮಂಗಳಕರವಾಗಿ ಮಾಡಿಕೊಳ್ಳುವ ಸಲುವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಓಂ ವಾಮದೇವಾಯ ನಮಃ ಅಂತಕ್ಕಂಥ ವಾಮದೇವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ ಕಟಕ ರಾಶಿಯವರಿಗೆ. ಹಾಗೆ ಪದ್ಮಾವತಿ ಅಂತ ಹೇಳಿ ಒಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಪದ್ಮಾವತಿ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಾಯ್ತು. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 15 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ ಗುರುಗಳು? ಅಮ್ಮ ಹೆಂಗೋ ಇದ್ದೀರಂದ್ರ ಹೇಳಿ ತಾಯಿ, ಏನು ನಿಮ್ಮ ಪ್ರಶ್ನೆ? ನಮ್ದು ಮದುವೆ ಆಗಲಿಂದ ಒಂದರಿಂದ ಒಂದು ಸಮಸ್ಯೆನೇ ಇದೆ. ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಾವು ಊರ್ ಬೇಡ ಗುರುಜಿ. ತಾಲೂಕು ಹೇಳಿಮ್ಮ. ಹಾ ಗುರುಜಿ. ಮಾಲೂರಾ? ಹಾ ಹಲೋ ಗುರುಜಿ. ಅಮ್ಮ ಮಾಲೂರು ತಾಲೂಕಾ? ಅಲ್ಲ, ಗದಗ ಜಿಲ್ಲೆ ಗುರುಜಿ. ಗದಗ ಜಿಲ್ಲೆ. ನಿಮ್ಮ ಊರಿಗೆ ಅಮ್ಮನವರ ಸನ್ನಿಧಾನ ಎಷ್ಟು ದೂರ ಆಗುತ್ತಮ್ಮ? ಇದು ನಮ್ಮ ಸೌದತ್ತಿ ಎಲ್ಲಮ್ಮನ ಸನ್ನಿಧಾನ. ಸವದತ್ತಿ ಭಾಳ ದೂರ ಆಗಲ್ಲ ಗುರುಜಿ. ದೂರ ಆಗಲ್ಲಲ್ಲ? ಹಾ ಗುರುಜಿ. ನೀವು ಹೋಗಿ ಅಮ್ಮನ ಪಾದ ಇಟ್ಕೊಳ್ಳಿ, ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಕ್ಕೇ ಸಿಗುತ್ತೆ. ಚಿಂತೆನೆ ಮಾಡಬೇಡಿ. ನಂಬಿಕೆಯಿಂದ ಪ್ರಧಾನವಾದಂಥದ್ದು ನಮ್ಮ ಬದುಕಿನಲ್ಲಿ ನಂಬಿಕೆ. ನಿಮಗೆ ಎಷ್ಟೇ ಸಮಸ್ಯೆಗಳಿರಲಿ, ಎಷ್ಟೇ ಗ್ರಹದೋಷಗಳಿರಲಿ, ಅಮ್ಮನವ್ರ ಹತ್ರ ಹೋಗಿ ಅದು ಮುಖ್ಯವಾಗಿ ಏನಪ್ಪ ಅಂದರೆ ಅರಿಶಿಣದ ಸೀರೆ, ಹಸಿರು ಬಳೆ ಅಂತಕ್ಕಂಥದ್ದು, ನಮ್ಮದು ಹಸಿರು ಕಲರ್ ಬಳೆಯನ್ನು, ಅರಿಶಿಣದ ಕಲರ್ ಸೀರೆಯನ್ನು ಅಮ್ಮನಿಗೆ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಮಂಗಳಮಯವಾಗುತ್ತೆ, ಸಂಬಂಧಗಳಲ್ಲೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಸಿಂಹರಾಶಿಯ ಫಲ, ತಪ್ಪು ಹೆಜ್ಜೆಗಳಿಂದ ಸ್ವಲ್ಪ ಮಾನಸಿಕ ಒತ್ತಡ ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ನೂತನ ವ್ಯಾಪಾರವನ್ನು ಪ್ರಾರಂಭಿಸುವ ಸಲುವಾಗಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದು. ಇವತ್ತಿನ ದಿವಸ ಆಧ್ಯಾತ್ಮಿಕವಾಗಿ ಸ್ವಲ್ಪ ಪ್ರಯಾಣವನ್ನು ಬೆಳೆಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಕಾನೂನಾತ್ಮಕ ವಿಚಾರಾದಿಗಳಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥ ವಾತಾವರಣವಿದ್ದರೂ ಕೂಡ ಅದರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರು ಇವತ್ತಿನ ದಿವಸ ಅನನ್ಯವಾಗಿ ಸಾಂಬಶಿವನ ಪ್ರಾರ್ಥನೆ, ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತೇಳಿ ಆ ರುದ್ರನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಅನುಪೇಕ್ಷಿತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಅಡುಗೆ ಕಾಂಟ್ರಾಕ್ಟರ್ಗಳಿಗೂ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ರಕ್ತ ಸಂಬಂಧಿತವಾದ ತೊಂದರೆ, ನಿಮ್ಮನ್ನು ಅಲರ್ಜಿ, ಆ ರೀತಿ ಆಗಿರ್ತಕ್ಕಂಥ ಸಮಸ್ಯೆ ನಿಮ್ಮನ್ನು ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಗುದರೋಗ ಅಂತಕ್ಕಂಥದ್ದು ಅಂದರೆ ಪೈಲ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆ ಕೂಡ ಮೂಲ ವ್ಯಾಧಿ ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಕನ್ಯಾ ರಾಶಿಯವರು ಎಲ್ಲ ರೀತಿಯಲ್ಲೂ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇಸ್ತು ಸದಾಶಿವೋಂ ಅಂತೇಳಿ ಸದಾಶಿವನ ಪ್ರಾರ್ಥನೆ, ಸದಾಶಿವನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸರ್ಕಾರ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ವೃತ್ತಿರಂಗದಲ್ಲಿ ಒತ್ತಡ ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಮನೆ ಬದಲಾವಣೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯು ಕೂಡ ಬೆಳವಣಿಗೆ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ತುಲಾರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಆಂಜನೇಯನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸ್ವಂತ ಪರಿಶ್ರಮದಿಂದ ಅನೇಕ ರೀತಿಯಾದಂಥ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇದ್ದರೂ ಕೂಡ ಕೊನೆಗೆ ನೀವು ಗೆಲ್ಲುವಂಥ ಒಂದು ಸುಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಪ್ರಯತ್ನದಲ್ಲಿ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದು. ಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಅನುಕೂಲಕರವಾಗ್ತಕ್ಕಂಥದ್ದು. ಸ್ವಲ್ಪ ಕಣ್ಣಿನ ಸಮಸ್ಯೆ, ತಂದೆಗೆ ಏನಾದರೂ ಕೂಡ ಆರೋಗ್ಯದ ಸಮಸ್ಯೆ ಬರಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಅಭದ್ರತೆಯನ್ನು ತೊಡಗಿಸಿ ಸುಭದ್ರತೆಯನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಸಾಂಬಶಿವನ ದರ್ಶನ, ಆಂಜನೇಯನ ಪ್ರಾರ್ಥನೆ ವಿಶೇಷವಾಗಿರ್ತಕ್ಕಂಥ ಫಲ ಲಭಿಸುವಂಥದ್ದಾಗುತ್ತೆ. ಗಂಗಾಧರ್ ಅಂತ ಹೇಳಿ ಒಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಗಂಗಾಧರ್ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಕರೆ ಕಟ್ಟಾಗಿದೆ. ಗುರುಗಳು, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಜಾತಕದ ಅನುಸಾರ ಬರುವಂಥ ಆರೋಗ್ಯ ಸಮಸ್ಯೆಗಳು ಯಾವುವು ಗುರು? ಮುಖ್ಯವಾಗಿ ಈಗ 12 ರಾಶಿಗಳು 12 ಲಗ್ನಗಳು ಅಂತ ನಾವು ತಗೊಳ್ತೀವಿ. ಜಾತಕಕ್ಕೆ ಅಂತಕ್ಕಂಥದ್ದು ಎಲ್ಲಿಂದ ನಮ್ಮದು ಜಾತಕ ಪ್ರಾರಂಭ ಆಗುತ್ತಪ್ಪ ಅಂದರೆ, ಎಲ್ಲಿ ಲಗ್ನ ನಾವು ಹುಟ್ಟಿದಂಥ ಸಮಯಕ್ಕೆ, ಯಾವ ಲಗ್ನ ಈಗ ಈ ಒಂದು ಕಾಲಮಾನದಲ್ಲಿ ಹುಟ್ಟಿದರೆ, ಇವಾಗ ನಾವು ಇರತಕ್ಕಂಥ ಸಮಯವನ್ನು ತಗೊಂಡಾಗ ಋಷಭ ಲಗ್ನ ಪ್ರಾರಂಭ ಆಗುತ್ತೆ. ಅಂದರೆ ರವಿ ಎಲ್ಲಿದ್ದಾನೋ ಅಲ್ಲಿಂದ ಲಗ್ನ ಪ್ರಾರಂಭ ಆಗ್ತಕ್ಕಂಥದ್ದು. ಇವತ್ತಿಂದ ಅದು ಕೂಡ ಇವತ್ತು ಸಂಕ್ರಮಣ, ಇನ್ನೇನು ಸಂಕ್ರಮಣಕ್ಕೂ ಕೂಡ ನಾವು ಹತ್ತಿರದಲ್ಲಿ ಸಮೀಪದಲ್ಲಿ ಇರ್ತಕ್ಕಂಥದ್ದಿದ್ದೀವಿ. ಹಾಗಾಗಿ ವಿಶೇಷವಾಗಿ ಏನಪ್ಪ ಅಂದರೆ, ಈ ಒಂದು ರವಿಯ ಸ್ಥಾನಮಾನಕ್ಕೆ ಅನುಸಾರವಾಗಿ ಲಗ್ನವನ್ನು ನಾವು ನಿರೂಪಣೆ ಮಾಡ್ತಕ್ಕಂಥದ್ದು, ನಕ್ಷತ್ರಕ್ಕನುಸಾರವಾಗಿ ದಶಾಕಾಲವನ್ನು ನಾವು ಅನುಸಂಧಾನವನ್ನು ಮಾಡ್ತೀವಿ. ಏನಪ್ಪ ಅಂದರೆ, ಯಾವುದೇ ಲಗ್ನ ಆದರೂ ಕೂಡ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ ಅಂತಕ್ಕಂಥ ಈ 3 ಮನೆಗಳು ನಮಗೆ ಸಾಲ, ಶತ್ರು, ರೋಗ, ರುಜಿನಗಳು ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಅವನ ಬದುಕು ಹೇಗಿರುತ್ತೆ, ರೋಗದಿಂದನೇ ನರಳ್ತಾನ, ಹಣಕಾಸಿನ ಸಮಸ್ಯೆಯಿಂದನೇ ಬದುಕ್ತಾನ, ಸಾಂಸಾರಿಕ ಸಮಸ್ಯೆಯಿಂದನೇ ಬದುಕ್ತಾನ, ಇದೆಲ್ಲ ಕೂಡ ನಮಗೆ ವ್ಯಾಧಿಗಳು ಹೇಗೆ ಬರುತ್ತಪ್ಪ ಅಂದರೆ, ಮೂಲ ನಮ್ಮ ಪೂರ್ವಜನ್ಮದ ಸಂಚಿತ ಕರ್ಮದ ಫಲ. ಸಂಚಿತ ಕರ್ಮಕ್ಕನುಸಾರವಾಗಿ ಈ ಜನ್ಮವನ್ನು ನಾವು ತಾಳಿರ್ತೀವಿ. ಈ ಜನ್ಮದಲ್ಲಿ ನಮಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಈಗ ಶುಕ್ರನು ನಮಗೆ ಸಕ್ಕರೆ ಕಾಯಿಲೆಗೆ ಕಾರಕನಾಗಿರ್ತಕ್ಕಂಥವನು, ಡಯಾಬಿಟಿಸ್ ಅಂತಕ್ಕಂಥದ್ದು. ಹಾಗೆ ನಾವು BP, ಶುಗರು, ಡಯಾಲಿಸಿಸ್ಗೆಲ್ಲ ಹೋಗ್ತೀವಲ್ಲ, ಡಯಾಬಿಟಿಕ್ ಅಂತ ಏನೋ ಕರಿತೀವೋ, ಇದಕ್ಕೆಲ್ಲ ಗುರು ಕಾರಕನಾಗ್ತಾನೆ. ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ರಾಹು ಕಾರಕನಾಗ್ತಾನೆ. ಇದನ್ನೆಲ್ಲ ರೋಗವನ್ನು ಪತ್ತೆ ಹಚ್ಚತಕ್ಕಂಥ ಪತ್ತೆದಾರ ಯಾರಪ್ಪ ಅಂದರೆ ಕೇತು. ಶನಿ ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಹೃದಯ ಸಂಬಂಧಿತವಾದ ತೊಂದರೆ, ತಲೆಗೆ ಸಂಬಂಧಿತವಾದ ತೊಂದರೆಗಳಿಗೆಲ್ಲ ಬಹಳ ಮುಖ್ಯವಾಗಿ ರವಿ ಕಾರಕನಾಗ್ತಾನೆ. ಚರ್ಮ, ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬುಧನ ಕಾರಕನಾಗ್ತಾನೆ. ರಕ್ತದಿಂದ ಬರಬಹುದಾದಂಥ ಎಲ್ಲ ರೋಗಗಳಿಗೂ ಕೂಡ ಕುಜನೇ ಕಾರಕನಾಗಿರ್ತಾನೆ. ಇನ್ನು ಹೆಣ್ಣುಮಕ್ಕಳಿಗೆ ಗರ್ಭ ಸಂಬಂಧಿತವಾದದ್ದು ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ರೀತಿ ಎಲ್ಲ ರೋಗಗಳಿಗೆ ಚಂದ್ರನ ಕಾರಕನಾಗ್ತಾನೆ. ಈಗ ನಾವು ಜಾತಕದಲ್ಲಿ ಚಂದ್ರ, ಶನಿ, ರಾಹು ಸಂಯೋಜನೆ ಬಂತು ಅಂತ ಇಟ್ಕೊಳ್ಳೋಣ, ಅಥವಾ ರಾಹು, ಕುಜ ಮತ್ತು ಚಂದ್ರನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಇವತ್ತಿನ ಕಾಲಮಾನದಲ್ಲಿ ಕೃತಕವಾಗಿ ಕೂಡ ಕೆಲವು ನಾನು ಕೇಳಿಪಟ್ಟಂಥ ವಿಚಾರಗಳು, ಕೃತಕವಾಗಿಯೂ ಕೂಡ ರೋಗವನ್ನು ಬರೆಸುವಂಥ ಔಷಧಿಗಳು ಇವತ್ತಿನ ಮಾರ್ಕೆಟಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ನಮ್ಮ ಇದರಲ್ಲಿ ಗೊತ್ತಾಗ್ತಾ ಇದೆ, ರಿಸರ್ಚಲ್ಲಿ ಬಂದಿರತಕ್ಕಂಥ ವಿಷಯ. ಬದುಕಿನಲ್ಲಿ ಏನಪ್ಪ ಅಂದರೆ, ಇವತ್ತಿನ ಕಾಲಮಾನ ನಾವು ಇನ್ನೊಬ್ಬರನ್ನು ತುಳಿದೇ ಬದುಕಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಹೆಚ್ಚಿನ ಮಾತ್ರದಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಅದು ಬಡವನಾಗಿರಲಿ, ದೀನನಾಗಿರಲಿ, ದಲಿತನಾಗಿರಲಿ, ಎಷ್ಟೇ ಕಡುಬಡವನಾಗಿದ್ದರೂ ಕೂಡ ಯಾರಾದರೂ ಕೂಡ ರೋಗ ಅಂತಕ್ಕಂಥದ್ದು ಶ್ರೀಮಂತನನ್ನು ಬಿಡಲ್ಲ, ಬಡವನನ್ನು ಬಿಡಲ್ಲ, ನೀನು ಯಾವುದೇ ಫುಟ್ಪಾತ್ ಮೇಲೆ ಮಲಗ್ತಾ ಇರತಕ್ಕಂಥವನನ್ನು ಬಿಡಲ್ಲ. ಇದಕ್ಕೆ ದಯೆ ಮತ್ತು ದಾಕ್ಷಾಯಣೆ ಇಲ್ಲ, ದಯೆ ಇಲ್ಲ ಅಂತಕ್ಕಂಥದ್ದು. ದಾಕ್ಷಾಯಣೆ ಅಂತ ನಾವೇನು ಕರಿತೀವೋ, ಸಾವಿಗೆ ದಯೆ ಇಲ್ಲ, ರೋಗಕ್ಕೆ ದಾಕ್ಷಾಯಣೆ ಇಲ್ಲ ಅಂತಕ್ಕ. ರೋಗ ಬರಬೇಕಾದ್ರೆ ಬರ್ತಾನೆ ಇರ್ತಕ್ಕಂಥದ್ದು. ಇದು ಮೂಲ ಉದ್ದೇಶ ಏನಪ್ಪ ಅಂದರೆ, ಲಗ್ನಾಧಿಪತಿ ಅಸ್ತನಾಗಿದ್ದು ಲಗ್ನಕ್ಕೆ ಮಾರಕವಾದಂಥ ಮಾರಕಾಧಿಪತಿಗಳು ವಿಶೇಷವಾಗಿ ಆ ಒಂದು ಸಂಯೋಜನೆ ಬಂದಾಗ 6ನೇ ಮನೆ ರೋಗಸ್ಥಾನ ಅಂತ ಕರಿತೀವಿ. ರುಜಿನಗಳು, ಇದೇನು ನಾವು ಶಸ್ತ್ರಚಿಕಿತ್ಸೆ, ಇದನ್ನೆಲ್ಲ ಕೂಡ 6ನೇ ಮನೆ ತಿಳ್ಕೊಳ್ಬೋದು. ಇವನಿಗೆ ಆಯುಸ್ಸಿನ ಪ್ರಮಾಣದಲ್ಲಿ ಏನಿದೆ, ಆಯುಸ್ಸಿದ್ದು ಕೂಡ ರೋಗಗಳಿಂದ ನರಳುತ್ತಾನ, ಇವನ ಜೀವನ ಹೇಗಿರುತ್ತೆ, ಆರೋಗ್ಯಪೂರ್ಣನ ಅನಾರೋಗ್ಯ ಪೀಡಿತನ ಅಂತಕ್ಕಂಥದ್ದನ್ನು 8ನೇ ಮನೆಯಿಂದ ನಾವು ತಿಳ್ಕೊಳ್ಬೋದು. ರೋಗ ಎಷ್ಟು ಮಾತ್ರ ಇರುತ್ತೆ, ಎಷ್ಟು ಪ್ರಮಾಣದಲ್ಲಿದೆ ಅಂತಕ್ಕಂಥದ್ದು. ಈಗ ರೋಗಗಳು ಸಾಕಷ್ಟಿದೆ. ನಾವು ಇವಾಗ ಸ್ಟೆಂಟ್ಸ್ ಹಾಕ್ಕೊಳ್ತಾ ಇದ್ದೀವಿ, ಯಾಕಂದರೆ ಹೃದಯ ಸಂಬಂಧಿತವಾದ ತೊಂದರೆ ಬರ್ತಾ ಇರ್ತಕ್ಕಂಥದ್ದು, ಮತ್ತು ಕಿಡ್ನಿ ಫೇಲ್ಯೂರ್ ಆಗ್ತಾ ಇರ್ತಕ್ಕಂಥದ್ದು. ಕಿಡ್ನಿಗೆಲ್ಲ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಏನಪ್ಪ ಅಂದರೆ, ಕಿಡ್ನಿ ಸಂಬಂಧಿತವಾದದ್ದು ಕೆಲವು ಸಂದರ್ಭಗಳಲ್ಲಿ ಕುಜನು ಮತ್ತು ರಾಹು ಸಂಯೋಜನೆ ಬಂದಾಗಲೂ ಕೂಡ ಕಿಡ್ನಿ ಸಂಬಂಧಿತ ತೊಂದರೆ ಬರ್ತಕ್ಕಂಥದ್ದು ಆಗುತ್ತೆ. ಶನಿ ಸೇರಿದ ಅಂದರೆ ಎಷ್ಟು ಕಿಡ್ನಿಗಳು ಹಾಕಿದ್ರೂ ಕೂಡ ಅವ್ರಿಗೆ ಅದು ವರ್ಕೆ ಆಗಲ್ಲ. ಆ ರೀತಿ ಆಗುವಂಥ ಒಂದು ಸಂದರ್ಭಗಳು ನಾವು ಕಂಡಿರ್ತಕ್ಕಂಥದ್ದು. ಹೀಗೆ ಒಂದೊಂದು ಗ್ರಹಕ್ಕೆ ಒಂದೊಂದು ರೋಗದ ಆಧಿಪತ್ಯತೆ ಇದೆ. ಈಗ ಚರ್ಮ ಸಂಬಂಧಿತವಾದ ಕಾಯಿಲೆಗಳಿಗೆ ಭಾಳ ಮುಖ್ಯವಾಗಿ ಬುಧನನ್ನು ನೋಡ್ತೀವಿ ನಾವು. ಅಲರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸ್ಕಿನ್ ಏನೇ ಡಿಸೀಸ್ ಬಂದರೂ ಕೂಡ ನಾವು ಬುಧನನ್ನೇ ನೋಡ್ತೀವಿ. ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸ್ಟ್ರೋಕ್ ಅಂತ ಏನು ಕರಿತೀವೋ, ಈ ಕೇತು ಮತ್ತು ಬುಧನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಶನಿ, ಬುಧ, ಕೇತುಗಳ ಸಂಯೋಜನೆ ಬಂತು ಅಂದರೆ ಸ್ಟ್ರೋಕ್ ಆಗ್ತಕ್ಕಂಥದ್ದಾಗುತ್ತೆ. ಇದು 12ನೇ ಭಾವಕ್ಕೆ ಏನಾದರೂ ಪಾಪಗ್ರಹಗಳು ಹೋಗಿ ಕೂತ್ಕೊಂಡಾಗ ಅವರು ಕ್ಷಯವಾಗಿದ್ದು, ಅವ್ರಿಗೇನಾದರೂ ಈ 6 ಮತ್ತು 8ನೇ ಅಧಿಪತಿಗಳ ಸಂಯೋಜನೆ ಬಂತು, ಲಗ್ನಾಧಿಪತಿ ಜೊತೆಲಿ ಇವರಿದ್ದರು ಅಂತಾದಾಗ ಈ ರೋಗಗಳು
ನಮಗೆ ಕಾಣ್ತಕ್ಕಂಥದ್ದಾಗುತ್ತೆ. ಇದು ಅನುಭವದಲ್ಲಿ ಇರ್ತಕ್ಕಂಥದ್ದು. ತುಂಬ ಜನ ನಾವು ನೋಡಿದ ತಕ್ಷಣ ಇವರಿಗೆ ಡಯಾಬಿಟಿಕ್ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೋದು, ಗ್ರಹದಲ್ಲೇ ಜಾತಕದಲ್ಲೇ ತಿಳ್ಕೊಳ್ಬೋದು. ಕೆಲವು ಸಂದರ್ಭಗಳಲ್ಲಿ ಇನ್ನೂ ನಾವು ಏನಪ್ಪ ಅಂದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಮಾತನಾಡಬೇಕಾದ್ರೆ ಬೇರೊಬ್ಬರದ್ದು ಯಾವುದೋ ಜಾತಕ ತೊಗೊಂಡು ಬರ್ತಾರೆ. ಅವ್ರ ಜಾತಕ ತೊಗೊಂಬಂದು ಇವ್ರ ಡೇಟ್ ಇರಲ್ಲ. ಕೊನೆಗೆ ನಾವು ನಿಮ್ಮದಲ್ಲವಲ್ಲ ಈ ಜಾತಕ ಅಂತ ಹೇಳಿದಾಗ, ಹೌದಾ ಗುರುಗಳೇ ಇದೇ ನಮ್ಮ ತಂದೆ ಬರೆದಿಟ್ಟಿದ್ರು ಈ ಡೇಟು ಅಂತ ಹೇಳ್ತಕ್ಕಂಥ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ನಮ್ಮ ಮುಂದೆ ನಡೆಯುತ್ತೆ. ಯಾಕಂದರೆ ಕೆಲವ್ರಿಗೆ ಏನಂದರೆ ಜಾತಕನ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಮನಸ್ಸಿನಲ್ಲಿ ಭಯ, ಏನಾದರೂ ಹೇಳ್ಬಿಡ್ತಾರೇನೋ ಏನೋ. ಹಾಗೆ ಮಾಡಬಾರ್ದು. ಯಾಕೆಂದರೆ ನಾವು ಇವಾಗ ಒಂದು ಕಾಯಿಲೆಯನ್ನು ಐಡೆಂಟಿಫೈ ಮಾಡಿದ್ರೆ ಮಾತ್ರ ಅದಕ್ಕೆ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಜಾತಕದಲ್ಲೂ ಕೂಡ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಪರಿಷ್ಕಾರವನ್ನು ಮಾಡಬೇಕಾದ್ರೆ ಖಂಡಿತ ಗ್ರಹಗಳಿಂದ ಖಂಡಿತ ಶತಸಿದ್ಧವಾದಂಥ ಪರಿಹಾರಗಳು ಸಿಗ್ತಕ್ಕಂಥದ್ದಾಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಹಾಸ್ಪಿಟ್ಲಲ್ಲಿ ICUಯಲ್ಲಿದ್ದಂಥ ಸಂದರ್ಭಗಳಲ್ಲೂ ಕೂಡ ದಾನಗಳನ್ನು ಕೊಡಿಸಿ ಅವರನ್ನು ಹೊರಗಡೆ ಕರ್ಕೊಂಬಂದಿರ್ತಕ್ಕಂಥ ನನ್ನತ ಅನುಭವವಾಗಿರ್ತಕ್ಕಂಥದ್ದು ಎಕ್ಸಾಂಪಲ್ಸ್ ಇರ್ತಕ್ಕಂಥದ್ದಿದೆ. ಯಾಕೆ ಅಂದರೆ ಅದೆಲ್ಲ ದೈವಚಿತ್ತ, ನಮ್ಮ ಸಂಕಲ್ಪ ಅಲ್ಲ. ಅದು ನಮ್ಮದೇನು ಅದರಲ್ಲಿ ಇದರಲ್ಲಿ ಪಾತ್ರ ಇರಲ್ಲ. ಆದರೆ ನಮ್ಮ ಸಂಕಲ್ಪ ಇರುತ್ತೆ, ದೈವಚಿತ್ತ ಇರುತ್ತೆ. ನಮ್ಮ ಸಂಕಲ್ಪ ದೃಢವಾಗಿದ್ದಾಗ ದೇವರು ಕೂಡ ಅನುಗ್ರಹವನ್ನು ಮಾಡ್ತಾನೆ. ಯಾಕಂದರೆ ಆಯುಸ್ಸು ಗಟ್ಟಿರಬೇಕು. 8ನೇ ಭಾವವನ್ನು ಆಯುಷ್ ಕ್ಷೇತ್ರ ಅಂತ ಕರಿತೀವಿ. ಮುಂದಿನ ರಾಶಿ ಫಲವನ್ನು ನೋಡಿಬಿಟ್ಟು ಮುಂದೆ ಮುಂದುವರಿಸ್ತಾ ಹೋಗೋಣ. ಒಬ್ಬರು ಕಾಲರ್ ಇದ್ದಾರೆ, ಯಶೋಧ ಅಂತ ಹೇಳಿ. ಯಶೋಧ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳ್ಬೇಕು ಮೇಡಮ್. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 11. ಹಾಂ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ಅಮ್ಮ, ಏನು ಪ್ರಶ್ನೆ ನಿಮ್ಮದು? ತಾಯಿ ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ ಅಂದೆ? ತುಂಬಾ ದಿವಸದಿಂದ ಮಾಡ್ತಾ ಇದ್ದೆ, ಇದೇ ಫಸ್ಟ್ ಕಾಲ್ ಸಿಕ್ಕಿರೋದು ಗುರುಜಿ ನಮ್ಗೆ. ತಾಯಿ ಒಳ್ಳೇದು ಮಾಡಲಿ. ಎಲ್ಲಿಂದ ಮಾತನಾಡ್ತಿದ್ದೀರಾ? ನಾವು ಕಡೂರು ತಾಲೂಕು. ಅಮ್ಮ, ಏನು ಪ್ರಶ್ನೆ ನಿಮ್ಮದು? ಮನೆ ಮಾಡ್ತಿದಾರೆ, ನಮ್ಮ ಮಗಳು ಮನೆ ಮಾಡ್ತಿದಾರೆ. ಅದು ಅರ್ಧಕ್ಕೆ ನಿಂತ್ಬಿಟ್ಟಿದೆ ಸರ್. ಅದು ದುಡ್ಡಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಕೆಲಸನೂ ಇಲ್ದಂಗ ಆಯ್ತು. ಈಗ 2 ಮಕ್ಳು ಬೇರೆ ಇದಾವೆ, ಅವನು ಓದ್ಸಕ್ಕೆ ಕಳಿಸ್ತಿದಾರೆ. ಬಹಳ ತೊಂದರೆ ಆಗ್ಬಿಟ್ಟಿದೆ. ಹಂಗಾಗಿ ಕೇಳ್ತಿದ್ದೆ ಗುರುಜಿ. ಆಮೇಲೆ ಗೋಲ್ಡಿಂದ ಸ್ವಲ್ಪ ಗೋಲ್ಡ್ ತಗೊಂಡೋಗಿ ಇಟ್ಟಿದ್ರು, ಅದು ಬಿಡ್ಸಕ್ಕೂ ಆಗ್ತಾ ಇಲ್ಲ. ನಿಮ್ಮದು ಮನೇನ ದಕ್ಷಿಣ ಇದು ಪಶ್ಚಿಮ ದಿಕ್ಕಿಗೆ ದಕ್ಷಿಣ ದಿಕ್ಕಿಗೆ ಖಾಲಿ ಬಿಟ್ಟು ಮನೆ ಕಟ್ತಾ ಇದ್ದೀರಾ? 3 ಕಡೆನೂ ರೋಡ್ ಬಂದಿದೆ ಸರ್. ರೋಡಲ್ಲ ತಾಯಿ, ಪಶ್ಚಿಮ ದಿಕ್ಕಿನಲ್ಲಿ ಜಾಗ ಇದೆಯಾ? ಜಾಸ್ತಿ ಜಾಗ. ದಕ್ಷಿಣ ದಿಕ್ಕಿನಲ್ಲಿ ಜಾಸ್ತಿ ಜಾಗ ಇದೆಯಾ? ಇಲ್ಲ ಇಲ್ಲ, ಜಾಗ ಏನು ಇಲ್ಲ. ಇಲ್ಲ. ರೋಡು 3 ರೋಡ್ ಇದೆ. 3 ಕಡೆಗೂ ರೋಡ್ ಇದೆ. ಉತ್ತರ ದಿಕ್ಕಿಗೆ, ಎಲ್ಲಿ? ಉತ್ತರ ದಿಕ್ಕಿನಲ್ಲಿ. ಉತ್ತರ ದಿಕ್ಕಿಗೆ ಐತೆ, ಪಶ್ಚಿಮಕ್ಕೆ ದಕ್ಷಿಣಕ್ಕೂ ರೋಡ್ ಐತೆ. ಪಶ್ಚಿಮಕ್ಕೂ ದಕ್ಷಿಣಕ್ಕೂ ಅಂದರೆ ಯೂಟರ್ನಲ್ಲಿ ಇದ್ದೀರಾ ನೀವು? ಯೂ ಥರ ಇದ್ದೀರಾ? ಯೂ ಥರ ಇದೆ ನಿಮ್ಮದು ಮನೆ ಅಲ್ವಾ? ಇಲ್ಲ, ಯೂ ಥರ ಬರುತ್ತೆ. ಅಮ್ಮ, ನೀವೊಂದು ಕೆಲಸ ಮಾಡಿ, ನಿಮ್ದು ಆ ಸ್ಕೆಚ್ ಏನಿದೆ, ರೋಡ್ ಯಾವ ಮೂಲೆಗೆ ಬರುತ್ತೆ, ಪಶ್ಚಿಮಕ್ಕಿದೆಯಾ, ಉತ್ತರಕ್ಕಿದೆಯಾ, ದಕ್ಷಿಣಕ್ಕಿದೆಯಾ ಅನ್ನೋದನ್ನು ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ. ಸೊ ಅದಕ್ಕೊಂದು ಫೋಟೋ ಕಳಿಸಿ, ನಾನು ಅದಕ್ಕೆ ಸೂಕ್ತವಾಗಿ ಪರಿಹಾರ ಕೊಡ್ತೀನಿ ತಾಯಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಧನುರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ಏನಪ್ಪ ಅಂದರೆ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೆಲಸಗಳ ಒತ್ತಡ ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ, ಆರಕ್ಷಕರಿಗೂ, ಪೊಲೀಸ್ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಸಿಗ್ಬೋದಾಗಿರ್ತಕ್ಕಂಥದ್ದು. ಧನುರಾಶಿ ಇವತ್ತಿನ ದಿವಸ ಕುಲಗುರುಗಳ ದರ್ಶನ ಮಾಡ್ಕೊಳ್ಳಿ, ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಶೇಷವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಧನುರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಸ್ವಂತ ಆಸ್ತಿಗಳಲ್ಲಿ ತಗಾದೆಗಳಾಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಒಂದು ಏರುಪೇರು ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಾಲಕ್ಕೆ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳಾಗಬಹುದಾಗಿರ್ತಕ್ಕಂಥದ್ದು ಅಥವಾ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕ ಒತ್ತಡವನ್ನು ಸದೃಢವಾಗಿ ಬಲಪಡಿಸುವ ಸಲುವಾಗಿ ಸ್ವಲ್ಪ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ಯಾವುದಾದ್ರೂ ಸನ್ನಿಧಾನದಲ್ಲಿ, ದೇವತಾ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯವನ್ನು ವ್ಯಯಿಸಿ, ವಿಶೇಷವಾಗಿ ಆಂಜನೇಯನ ಸನ್ನಿಧಾನ, ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ, ಗಣಪತಿ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯವನ್ನು ವ್ಯಯಿಸಿ ಅನನ್ಯವಾಗಿ ನಿಮ್ಮ ಪ್ರಾರ್ಥನೆಯನ್ನು ಮೊರೆ ಇಡಿ. ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಹಿರಿಯರೊಟ್ಟಿಗೆ ಸಮಾಲೋಚಿಸುವಂಥ ಸಂದರ್ಭದಲ್ಲಿ ಮಾತಿನ ಮೇಲೆ ಹಿಡಿತವಿರಲಿ. ಏನಾದರೂ ಕೂಡ ಹಿರಿಯರೊಟ್ಟಿಗೆ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿದ್ಯಾಭಂಗ ಅಂದರೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಏನಾದರೂ ಆ ಒಂದು ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ನಿಮ್ಮ ಮಾನಸಿಕ ಒತ್ತಡಕ್ಕೆ ಹೆಚ್ಚಾಗಬಹುದಾಗಿರ್ತಕ್ಕಂಥದ್ದು ನಿಮ್ಮ ಮಾತಿನ ಮೇಲೆ. ಹಾಗಾಗಿ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ಕುಂಭರಾಶಿಯವರು ಅನನ್ಯವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ.
ಮಾನಸಿಕ ಒತ್ತಡಗಳು ನಿಮ್ಮನ್ನು ಇವತ್ತಿನ ದಿವಸ ಸ್ವಲ್ಪ ಹಿಡಿದಿಟ್ಕೊಳ್ತಕ್ಕಂಥದ್ದಾಗಿರುತ್ತೆ. ನೂತನ ವ್ಯಾಪಾರ ವ್ಯವಹಾರಾದಿಗಳಲ್ಲೂ ಕೂಡ ಸ್ವಲ್ಪ ಮುನ್ನಡೆಗೆ ಬಂದಿದೆ, ಇನ್ನೇನೋ ಒಳ್ಳೆಯದಾಗ್ತಾ ಇದೆಯಪ್ಪ ಅಂತ ಆದಾಗ ಅದು ಅಲ್ಲಿಂದ ಅಲ್ಲೇ ತಟಸ್ಥ ರೀತಿಯಲ್ಲಿ ಇವತ್ತಿನ ದಿವಸ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನಿಮ್ಮ ಮಾನಸಿಕ ಒತ್ತಡಕ್ಕೆ ಕಾರಣ ಆಗಬಹುದಾಗಿರ್ತಕ್ಕಂಥದ್ದು. ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪ, ದೇವರ ಪ್ರಾರ್ಥನೆ, ದೇವರ ಮೊರೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಈಗ ಜಾತಕದ ಅನುಸಾರ ಬರುವಂಥ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ, ಅದನ್ನು ಮುಂದುವರಿಸಬಹುದಾ? ಇಲ್ಲಿ ನಾವು ರಾಹು ಕ್ಯಾನ್ಸರ್ಗೆ ಕಾರಕನು ಅಂತ ಹೇಳಿದೆ. ಮತ್ತು ರಾಹು ಮಾನಸಿಕವಾಗಿ ಭ್ರಾಂತಿಯನ್ನು ಹುಟ್ಟಿಸ್ತಾನೆ. ಅಂದರೆ ಅವನೇನಪ್ಪ ಅಂದರೆ ಮಾದಕ ವಸ್ತುಗಳಿಗೂ ಕೂಡ ಅವನೇ ಶುಕ್ರ ಇದ್ದರೂ ಕೂಡ ಮಾದಕ ವಸ್ತುಗಳಿಗೂ ಕೂಡ ಅವನೇ ಕಾರಕನಾಗ್ತಕ್ಕಂಥವನಾಗ್ತಾನೆ. ಮಾದಕ ವ್ಯಸನಗಳು, ಈಗ ನಾವು ಯುವ ಪೀಳಿಗೆ ಎಲ್ಲ ಮಾದಕ ವ್ಯಸನಗಳು ಯಾಕೆ ಆಗ್ತಾ ಇದ್ದಾರೆ ಅಂದರೆ ರಾಹುದಶೆ ನಡೀತಾ ಇದೆ, ಶುಕ್ರ ಭುಕ್ತಿ ನಡೀತಾ ಇದೆ, ರಾಹುದಶೆ ಶನಿ ಭುಕ್ತಿ ನಡೀತಾ ಇದೆ, ರಾಹುದಶೆ ಕುಜಭುಕ್ತಿ ನಡೀತಾ ಇದೆ. ಅಂದರೆ ಅಲ್ಲಿಗೆ ಮುಗೀತು ಕತೆ. ಶುಕ್ರ ಏನಾದರೂ ಇವ್ರಿಗೆ ಕನೆಕ್ಷನ್ ಬಂದ ಅಂದರೆ ಅವ್ರನ್ನ ಯಾರೂ ಕೂಡ ಧಿಕ್ಕರಿಸ್ಲಿಕ್ಕೆ ಸಾಧ್ಯನ, ಅಂದರೆ ಅವ್ರು ಯಾರಿಗೂ ಕೇರೆ ಮಾಡಲ್ಲ, ಅವರು ಯಾರನ್ನೂ ಕೂಡ ಅವ್ರು ಸತ್ಕರಿಸೋದೇ ಇಲ್ಲ, ಎಲ್ಲ ಕೂಡ ಮೀರಿ ನಿಂತ್ಕೊಳ್ತಕ್ಕಂಥವ್ರು ಆಗ್ತಾರೆ. ಮೊದಲನೇದಾಗಿ ಏನಪ್ಪ ಅಂದರೆ ನಾವು ಕೇತು ಮತ್ತು ಶನಿಯ ಸಂಯೋಜನೆ ಬಂದಾಗ ಸ್ವಲ್ಪ ಕಣ್ಣಿಗೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಕೂಡ ಬರ್ತಕ್ಕಂಥದ್ದು. ಕಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮೂಳೆ ಎಲುಬು ಇದೆಲ್ಲ ಕೂಡ ಶನಿಯ ಸಂಯೋಜನೆ ಆಗ್ತಕ್ಕಂಥದ್ದು. ಗುಪ್ತರೋಗಗಳಂತ ನಾವು ಕರಿತೀವಿ. ಈ ಗುಪ್ತರೋಗಗಳಿಗೂ ಕೂಡ ಕೇತು ಕಾರಕನಾಗ್ತಕ್ಕಂಥವನಾಗ್ತಾನೆ. ಐಡೆಂಟಿಫೈ ಮಾಡ್ತಕ್ಕಂಥದ್ದು. ಈಗ ಎಷ್ಟೋ ದಿನಗಳಿಂದ ನಮ್ಗೆ ಆ ರೋಗ ಇರುತ್ತೆ, ಅದು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಮಾನಸಿಕವಾಗಿ ಸದೃಢತೆಯಿಂದ ಇರ್ತೀವಿ. ಯಾವಾಗ ಗೊತ್ತಾಗುತ್ತೋ ಮಾನಸಿಕ ಖಿನ್ನತೆಗೆ ಒಳಗಾಗ್ತೀವಿ. ರಾಹು ಮತ್ತು ಚಂದ್ರ ಮತ್ತು ಶನಿ, ಅಥವಾ ಚಂದ್ರ ಶನಿ ರಾಹು ಕೇತುಗಳ ಸಂಯೋಜನೆ ಬಂದಾಗಲೂ ಕೂಡ, ಇಬ್ಬರು ರಾಹು ಅಥವಾ ಕೇತುನ ಒಬ್ಬರ ಸಂಯೋಜನೆ ಬಂದಾಗಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಮತ್ತು ರಕ್ತಕ್ಕೆ, ಸ್ನಾಯುಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಬಂದಾಗ ಕುಜನು ಅದಕ್ಕೆ ಇದಾಗ್ತಕ್ಕಂಥವನಾಗ್ತಾನೆ. ಅದರಲ್ಲೂ ಕೂಡ ಆಪ್ರೇಷನ್ ಆಯಿತು, ಸಕ್ಸಸ್ ಆಗಲಿಲ್ಲ ಅಂತ ಆದಾಗಲೂ ಕೂಡ ಆಪ್ರೇಷನ್ಗೆಲ್ಲ ಕಾರಕನಾಗ್ತಕ್ಕಂಥವನು ಕುಜನು. ಹೀಗೆ ಬದುಕಿನಲ್ಲಿ ನಮಗೆ ನಿತ್ಯ ನಿರಂತರವಾಗಿ ಗ್ರಹಗಳ ಪ್ರಭಾವ ಇದ್ದೇ ಇರತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ದಶಾನುಕೂಲಗಳು ನಡೀತಾ ಇದ್ದಾಗ ದಶಾಭುಕ್ತಿಗಳಿಗೆ ಅನುಸಾರವಾಗಿ ನಮ್ಮ ಆರೋಗ್ಯದ ಮೇಲೂ ಕೂಡ ಏರುಪೇರುಗಳಾಗ್ತಾ ಇರತಕ್ಕಂಥದ್ದಾಗಿದೆ. ಇವಾಗೆಲ್ಲ ಸಯಾಟಿಕ ಅಂತಕ್ಕಂಥ ರೋಗ ವಿಪರೀತ ಆಗಿಬಿಟ್ಟಿದೆ. ಆ ಸಯಾಟಿಕದಲ್ಲಿ ನಾನು ಕೂಡ ಅದು ಅನುಭವಿಸ್ಬಿಟ್ಟಿದ್ದೀನಿ. ಯಾಕೆಂದರೆ ಯಾವಾಗ ಶನಿಯ ಸಂಯೋಜನೆ ಬರುತ್ತೋ, ಶನಿಯ ಸಂಬಂಧಿತವಾದ ದೋಷ ಬಂದಾಗ ಸಯಾಟಿಕ ಸಮಸ್ಯೆ ಬರ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಕಾರಣ ಏನು? ಶನಿ ದಶೆ ನಡೀತಾ ಇದೆ, ಶನಿ ಭುಕ್ತಿ ನಡೀತಾ ಇದೆ, ಅಥವಾ ಅಂತರ್ಭುಕ್ತಿಯಲ್ಲಿ ಶನಿ ಬಂದಿದ್ದಾನೆ, ಇನ್ನೊಂದು ಯಾವುದೋ ರಾಹು ದಶೆ ನಡೀತಾ ಇದೆ, ಶನಿ ಭುಕ್ತಿ ಬರ್ತಾ ಇದೆ, ಕುಜದಶೆ ನಡೀತಾ ಇದೆ, ಶನಿ ಭುಕ್ತಿ ಬಂದಾಗ ಈ ಶನಿಯ ಸಂಯೋಜನೆ ಸಂಪರ್ಕಕ್ಕೆ ಬಂದಾಗೆಲ್ಲ ಕೂಡ ಮೂಳೆ ಎಲುಬುಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಬರ್ತಕ್ಕಂಥದ್ದಾಗುತ್ತೆ. ಇದಕ್ಕೆಲ್ಲ ಏನಪ್ಪ ಪರಿಷ್ಕಾರಗಳೇನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಕಾಯಕ ಪ್ರಾಯಶ್ಚಿತ್ತ ಅಂತ. ಅಂದರೆ ಕಾಯಕ ಅಂದರೆ ಏನಪ್ಪ ಅಂದರೆ, ಕಾಯಕ ಅಂದರೆ ಏನೇಳಿ ದೇಹ, ಇಲ್ಲ ದೇಹಕ್ಕೂ ಕೂಡ ಕಾಯಕ ಅಂತೀವಿ. ಒಂದು ದೇಹಕಾಯ ಅಂತ ಕರಿತೀವಿ. ಈ ದೇಹಕಾಯ ಅಂತಕ್ಕಂಥದ್ದು, ಕಾಯ ಅಂದರೆ ದೇಹ ಅಂತಕ್ಕಂಥದ್ದು. ಆ ಮುಖ್ಯವಾಗಿ ಸದೃಢವಾಗಿರಬೇಕಾದ್ರೆ ಕಾಯಕವಾಗಿ ನಾವು ಮುಖ್ಯವಾಗಿ ಕೆಲಸವನ್ನು ನೀವು ಹೇಳಿದ್ದನ್ನು ನಾವು ತಗೊಳ್ಬೋದು. ಕೆಲಸವನ್ನು ನಿಮಿತ್ತವಾಗಿ ಯಾವುದೇ ಕಾರಣಕ್ಕೂ ಕೂಡ ಅಸಡ್ಡೆ ತೋರದೆ ಅಂದರೆ ಆಯಾ ಸಮಯಕ್ಕೆ ಏನು ನಡೀಬೇಕು ಅದನ್ನು ಮಾಡ್ತಾ ಇದ್ದಾಗ, ದೇಹವನ್ನು ಆಕ್ಟಿವ್ ಆಗಿ ಇಟ್ಕೊಂಡಿದ್ದಾಗ, ಒಳ್ಳೆ ವಾಕ್ ಮಾಡ್ತಕ್ಕಂಥದ್ದು, ವ್ಯಾಯಾಮ ಮಾಡ್ತಕ್ಕಂಥದ್ದು, ಯೋಗ ಮಾಡ್ತಕ್ಕಂಥದ್ದು, ಈ ರೀತಿಯಾದಂಥ ಒಂದು ದೇಹದ ದಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ರೋಗಗಳು ದೂರ ಆಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡೋದಳ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.